ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಪರಸಗಡದ ರಾಮತೀರ್ಥ ಕ್ಷೇತ್ರದಲ್ಲಿ ಜನರ ಭಕ್ತಿಯ ಭಾವನೆಯನ್ನ ಬಂಡವಾಳ ಮಾಡಿಕೊಂಡು ಇಲ್ಲೊಂದು ಲೂಟಿಕೋರರ ತಂಡ ಬಂದಂತಹ ಭಕ್ತಾದಿಗಳ ಭಕ್ತಿಗೆ ಅವರ ಭಾವನೆಗೆ ದ್ರೋಹ ಬಗೆಯುತ್ತಾ ಅವರ ಹತ್ತಿರ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿಗಳು, ತ್ರಿಚಕ್ರ ವಾಹನಕ್ಕೆ 50 ರೂಪಾಯಿಗಳು, 4 ಚಕ್ರದ ವಾಹನಕ್ಕೆ 100 ರೂಪಾಯಿಗಳು, ಅದೇ ರೀತಿ ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೂ ಪ್ರತಿ ತಲೆ ಮೇಲೆ 10 ರೂಪಾಯಿಗಳನ್ನು ತಾವೇ ಪ್ರಿಂಟ್ ಮಾಡಿರುವಂತಹ ರಶೀದಿಗಳನ್ನು ಮುಂದಿಟ್ಟುಕೊಂಡು ಪ್ರತಿದಿನ ಅಂದಾಜು 40 ರಿಂದ 50 ಸಾವಿರಗಳವರೆಗೂ ಲೂಟಿ ಮಾಡುತ್ತಿದ್ದಾರೆ. ಈ ಲೂಟಿಕೋರರ ಗ್ಯಾಂಗ್ನಲ್ಲಿ ಸಮಾಜ ಸೇವಕ ಎಂದು ಹೇಳಿಕೊಂಡಿರುವ ಒಬ್ಬ ಗೋಮುಖ ವ್ಯಾಘ್ರ, ಸಮಾಜಕ್ಕೆ ದ್ರೋಹ ಬಗೆಯುತ್ತಿರುವ ದ್ರೋಹಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ. ನಮ್ಮ ಗಮನಕ್ಕೆ ಬಂದಂತಹ ವಿಷಯದಲ್ಲಿ ಈ ಗ್ಯಾಂಗ್ನಲ್ಲಿ ಒಟ್ಟು 6 ರಿಂದ 7 ಜನ ಇದ್ದಾರೆ. ಅದರಲ್ಲಿ ಗೋಮುಖ ವ್ಯಾಘ್ರ, ಸ್ವಯಂ ಘೋಷಿತ ಸಮಾಜ ಸೇವಕ ಮತ್ತು ಒಂದು ಕ್ಷೇತ್ರದ ಶಾಸಕನ ಅಳಿಯ ಕೂಡ ಇದ್ದಾನೆ ಎನ್ನುವ ಗುಮಾನಿ ಇದೆ. ಈ ಲೂಟಿಕೋರ ಗ್ಯಾಂಗ್ ಜನವರಿ 4ನೇ ತಾರೀಖಿನಿಂದ ಇವತ್ತುವರೆಗೂ ಅಂದರೆ 40 ದಿನಗಳವರೆಗೂ ಈ ಲೂಟಿಕೋರರು ಭಕ್ತರನ್ನು ಲೂಟಿ ಮಾಡುತ್ತಲೇ ಇದ್ದಾರೆ. ಈ ಹಿಂದೆ ಕೂಡ ನಮ್ಮ ಕರಾಳ ಸತ್ಯ ವರದಿ ಮಾಡಿದ್ದರೂ ಕೂಡ ಇಲ್ಲಿನ ಶಾಸಕರು, ಕಂದಾಯ ಇಲಾಖೆ ಹಾಗೂ ಕಳ್ಳರನ್ನು ಮತ್ತು ಲೂಟಿಕೋರರನ್ನು ಸದೆಬಡಿಯುವ ಪೊಲೀಸ್ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ. ಪೊಲೀಸ್ ಇಲಾಖೆಗೆ ಲಿಖಿತ ಕಂಪ್ಲೇಂಟ್ ನೀಡಿದರೂ ಸಹ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಲ್ಲ. ಈ ಲೂಟಿಕೋರರು ಅಂಥ ಪ್ರಭಾವಿಗಳೇ? ಸವದತ್ತಿ ಠಾಣಾಧಿಕಾರಿ ಸುರೇಶ್ ಬಂಡೆ ಅವರು ಇನ್ನೂ ಯಾಕೆ ಗಮನ ಹರಿಸಿಲ್ಲ, ಯಾಕೆ ಸದೆಬಡದಿಲ್ಲ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಕಾಸಿಂ ಸಾಬ್ ಜಂಗ್ಲಿ ನಾಯ್ಕರ್, ಕರಾಳ ಸತ್ಯ ನ್ಯೂಸ್, ಸವದತ್ತಿ. ನಮಸ್ಕಾರ, ನಾನು ಬಸವರಾಜ್, ಕರಾಳ ಸತ್ಯ ನ್ಯೂಸ್. ಮತ್ತೆ ನಮ್ಮ ರಾಮತೀರ್ಥದಲ್ಲಿ ಅದೇ ನಡೆಯುತ್ತಿರುವಂಥ ಅಕ್ರಮ ಚಟುವಟಿಕೆ ಏನಪ್ಪ ಅಂತಂತಂದರೆ, ಈ ಬೆಟದೂರು ಏನು ಪಂಚಾಯತಿಯವರು ಇದ್ರಲ್ಲ, ಈ ಮೂಲಕ ಒಂದು ಲೆಟರ್ನ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹಾಗೂ ತಹಸೀಲ್ದಾರ್ಗೆ. ಆಮೇಲೆ ಈವರೆಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಏನು ಟೆಂಡರ್ ಏನಿದೆಯಲ್ಲ ಅದು ಆಲ್ರೆಡಿ ಮುಗಿದೋಗಿದೆ. ಇವರು ಇಲ್ಲೇ ಮುಕ್ತಾಯಗೊಳಿಸಬೇಕು, ಮುಂದೆ ಅದನ್ನು ಕಂಟಿನ್ಯೂ ಮಾಡಬಾರ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವಿತ್ ಪೇಪರ್ ಮುಖಾಂತರನೂ ಒಂದು ಮನವಿಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ನಡೆಸುತ್ತಿರುವಂಥ ಏನು ಟೆಂಡರ್ದಾರಿದ್ದಾರಲ್ಲ, ಅವರು ಇನ್ನೂವರೆಗೂ ತಮ್ಮ ಚಟುವಟಿಕೆಯನ್ನು ಬಿಟ್ಟಿಲ್ಲ. ಅವ್ರ ಹತ್ರ ಯಾವುದೇ ಕೂಡ ಆಧಾರ ಕೂಡ ಸಹಿತ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಯಾವುದೇ ಒಂದು ಎವಿಡೆನ್ಸ್ ಇಲ್ಲ, ಯಾವುದೇ ಅವ್ರ ಹತ್ರ ಒಂದು ಅಧಿಕಾರ ಇಲ್ಲ. ಆದರೂ ಕೂಡ ಅವರು ಇಲ್ಲೇ ಬಂದಂಥ ಭಕ್ತಾದಿಗಳ ಹತ್ರ ತಲೆಪಟ್ಟಿ ಅಂತ ಹೇಳ್ಬಿಟ್ಟು 10 ರೂಪಾಯಿಯನ್ನು, ಹಾಗೆ 3 ವೀಲರ್ ಪಾರ್ಕಿಂಗ್ 50 ರೂಪಾಯಿ, 4 ವೀಲರ್ ಪಾರ್ಕಿಂಗ್ 50 ರೂಪಾಯಿ ಹಾಗೂ 2 ವೀಲರ್ 20 ರೂಪಾಯಿಗಳನ್ನು ವಸೂಲಿ ಮಾಡ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾ ಇರುತ್ತೆ, ಎಲ್ಲಿಗೆ ಸೇರ್ತಾ ಇರುತ್ತೆ ಅನ್ನೋದು ನಿಗೂಢವಾಗಿ ಆಗ್ಬಿಟ್ಟಿದೆ. ಇವರು ಎಷ್ಟೇ ಕೇಳಿದ್ರು ನಮಗೆ ಗೊತ್ತಿಲ್ಲ, ಮೇಲಿನವ್ರಿಗೆ ಗೊತ್ತು, ಟೆಂಡರ್ದಾರಿಗೆ ಗೊತ್ತು ಅಂತಾರೆ. ಇಲ್ಲಿ ಸರಿಯಾಗಿ ಟೆಂಡರ್ದಾರು ಬಂದು ನಿಲ್ತಾ ಇಲ್ಲ. ಸಾರ್ವಜನಿಕರು ತಮ್ಮ ದುಡ್ಡನ್ನು ಪೋಲ್ ಮಾಡ್ತಾನೆ ಇದ್ದಾರೆ, ಇವರು ಅಕ್ರಮವಾಗಿ ದುಡ್ಡನ್ನು ಹೊಡಿತಾನೆ ಇದ್ದಾರೆ. ಇದಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಯಾರೇ ಕೂಡ ಇನ್ನೂವರೆಗೆ ಕ್ರಮ ತೆಗೆದುಕೊಂಡಿಲ್ಲ. ಈ ಮೂಲಕ ಇವರ ಟೆಂಡರ್ ಮುಗಿದಿದ್ದರು ಜನವರಿ 3ನೇ ತಾರೀಕಿಗೆ. ಆದರೂ ಕೂಡ ಇವತ್ತು ದಿನಾಂಕ 10/2/2026 ಇನ್ನೂವರೆಗೂ ಈ ಅಕ್ರಮವಾಗಿ ದುಡ್ಡು ವಸೂಲಿ ದಂಧೆ ಇದೆಯಲ್ಲ, ಇದು ಇನ್ನೂವರೆಗೂ ನಿಂತಿಲ್ಲ. ಈ ರಾಮತೀರ್ಥಕ್ಕೆ ಬರುವಂಥ ಭಕ್ತಾದಿಗಳ ಹತ್ರ ಈ ಥರ ದುಡ್ಡು ವಸೂಲಿ ಮಾಡೋದು ಯಾವುದು ಸರಿ? ಸರ್ಕಾರ ಈ ಥರ ಗಮನ ಹರಿಸಬೇಕು.